ಆತ್ಮೀಯ ಸ್ಪರ್ಧಾರ್ಥಿಗಳೇ, ಹೊನ್ನಸಿರಿ ಕನ್ನಡ ಕೋಚಿಂಗ್ ಕ್ಲಾಸ್ಗೆ ಸ್ವಾಗತ. ನಾವು ಪ್ರಸ್ತುತ ತರಗತಿಯಲ್ಲಿ ಚಂಪು ಸಾಹಿತ್ಯದಲ್ಲಿ ಚಂಪು ಸಾಹಿತ್ಯದ ಉಗಮ, ಚಂಪು ಸಾಹಿತ್ಯದ ಲಕ್ಷಣ ಮತ್ತು ಚಂಪು ಸಾಹಿತ್ಯದ ವಿಕಾಸದ ಬಗ್ಗೆ ತಿಳಿದುಕೊಳ್ಳೋಣ. ಈ ಚಂಪು ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ನಾನು ಒಟ್ಟು 2 ವಿಡಿಯೋಗಳನ್ನು ಮಾಡಿದ್ದೀನಿ. ವಿಡಿಯೋ 1ರಲ್ಲಿ ಚಂಪು ಸಾಹಿತ್ಯದ ಚಂಪುವಿನ ಉಗಮ, ಲಕ್ಷಣ ಮತ್ತು ವಿಕಾಸದ ಬಗ್ಗೆ ಮತ್ತು ಚಂಪು ಸಾಹಿತ್ಯದ ಕವಿಗಳ ಬಗ್ಗೆ ನಾವು ನೋಡ್ತೀವಿ. ವಿಡಿಯೋ ಭಾಗ 2ರಲ್ಲಿ ಚಂಪು ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ 10 ಬಹು ಆಯ್ಕೆ ಪ್ರಶ್ನೆಗಳನ್ನು ನಾನು ಅಲ್ಲಿ ಕೊಟ್ಟಿದ್ದೀನಿ. ನೀವು ಅದಕ್ಕೆ ಸರಿಯಾದಂತಹ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. UGC ನೆಟ್, ಕೆಸೆಟ್ ಮತ್ತು ಎಲ್ಲ ಕನ್ನಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಶ್ರಮಿಸುತ್ತಿರುವ ವಿದ್ಯಾರ್ಥಿಗಳಿಗಾಗಿ ಹೊನ್ನಸಿರಿ ಕನ್ನಡ ಕೋಚಿಂಗ್ ಕ್ಲಾಸ್ ಪಠ್ಯಕ್ರಮ ಆಧಾರಿತ ವಿಶೇಷ ತರಗತಿಗಳನ್ನು ಹಮ್ಮಿಕೊಂಡಿದೆ. ಈ ಅವಕಾಶವನ್ನು ನೀವೆಲ್ಲ ಸದುಪಯೋಗಪಡಿಸಿಕೊಂಡು ಆದಷ್ಟು ಬೇಗ UGC ನೆಟ್, ಕೆಸೆಟ್ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕು ಎಂದು ಶುಭ ಹಾರೈಸುತ್ತೇನೆ. ಕನ್ನಡ ಸಿರಿಯ ಈ ಜ್ಞಾನದ ಪಯಣದಲ್ಲಿ ನಮ್ಮ ಜೊತೆಗೂಡಲು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಉಪಯುಕ್ತ ತರಗತಿಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು. ನಿಮ್ಮ ಸಾಧನೆಯ ಹಾದಿಗೆ ನಮ್ಮ ಕನ್ನಡದ ಸಿರಿ ಹೊನ್ನಸಿರಿ ಶುಭವಾಗಲಿ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಹೊನ್ನಸಿರಿ ಕನ್ನಡ ಕೋಚಿಂಗ್ ಕ್ಲಾಸ್ಗೆ ಸ್ವಾಗತ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಚಂಪು ಸಾಹಿತ್ಯ ಪ್ರಕಾರವು ಅತ್ಯಂತ ಗೌರವಾನ್ವಿತ ಹಾಗೂ ಭವ್ಯವಾದ ಸ್ಥಾನವನ್ನು ಹೊಂದಿದೆ. ಗದ್ಯ ಮತ್ತು ಪದ್ಯಗಳ ಸುಂದರ ಸಮ್ಮಿಲನದಿಂದ ಕೂಡಿದ ಈ ಶೈಲಿಯು ಕನ್ನಡ ಭಾಷೆಯ ಸಾಹಿತ್ಯಿಕ ಶ್ರೀಮಂತಿಕೆಯನ್ನು ಜಗತ್ತಿಗೆ ಪರಿಚಯಿಸಿತು. ಪಂಪ, ರನ್ನ, ಪೊನ್ನ ಮತ್ತು ಜನ್ನರಂತಹ ಮಹಾಕವಿಗಳು ಈ ಶೈಲಿಯ ಮೂಲಕವೇ ಕನ್ನಡದ ಕೀರ್ತಿಯನ್ನು ಹೆಚ್ಚಿಸಿದರು. ಭಾಷಾ ಪ್ರೌಢಿಮೆ, ರಾಜಶ್ರಯದ ವೈಭವ ಮತ್ತು ಧಾರ್ಮಿಕ ಮೌಲ್ಯಗಳನ್ನು ಸಾರಲು ಚಂಪು ಮಾರ್ಗವು ಅತ್ಯುತ್ತಮ ಮಾಧ್ಯಮವಾಗಿ ಕೆಲಸ ಮಾಡಿತು. ಆದ್ದರಿಂದ ನಾವು ಪ್ರಸ್ತುತ ತರಗತಿಯಲ್ಲಿ ಚಂಪು ಸಾಹಿತ್ಯ ಅಂದರೆ ಪ್ರಾಚೀನ ಕನ್ನಡ ಸಾಹಿತ್ಯದ ರೂಪಗಳಲ್ಲಿ ಚಂಪು ಸಾಹಿತ್ಯ, ಚಂಪುವಿನ ಲಕ್ಷಣ, ಚಂಪುವಿನ ಉಗಮ ಮತ್ತು ವಿಕಾಸದ ಬಗ್ಗೆ ಪ್ರಸ್ತುತ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಚಂಪು ಸಾಹಿತ್ಯವನ್ನು ಆಧರಿಸಿ ರಚನೆಯಾಗಿರುವಂತಹ ಆಧಾರ ಗ್ರಂಥಗಳನ್ನು ನೋಡೋಣ. ಚಂಪು ಸಾಹಿತ್ಯಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಆಧಾರ ಗ್ರಂಥಗಳು: ಕನ್ನಡ ಸಾಹಿತ್ಯ ಚರಿತ್ರೆ, ಪ್ರೊಫೆಸರ್ ರಂಶ್ರೀ ಮುಗಳಿ. ಕನ್ನಡ ಸಾಹಿತ್ಯ ಕನ್ನಡ ಕಾವ್ಯ ಮೀಮಾಂಸೆ, ತೀನಂ ಶ್ರೀಕಂಠಯ್ಯ. ಸಮಗ್ರ ಕನ್ನಡ ಸಾಹಿತ್ಯ ಚರಿತ್ರೆ ಸಂಪುಟಗಳು, ಬೆಂಗಳೂರು ವಿಶ್ವವಿದ್ಯಾಲಯ ಪ್ರಕಟಣೆ. ಕನ್ನಡ ಛಂದ ಸ್ವರೂಪ, ತೀನಂ ಶ್ರೀಕಂಠಯ್ಯ. ಮಾರ್ಗ ಸಂಪುಟ 1 ಮತ್ತು 2, ಡಾಕ್ಟರ್ ಎಂ ಚಿದಾನಂದಮೂರ್ತಿ. ಕವಿರಾಜ ಮಾರ್ಗ, ಶ್ರೀ ವಿಜಯ ಅಥವಾ ಅಮೋಘ ವರ್ಷ ನೃಪತುಂಗ. ಕಾವ್ಯಾವಲೋಕನ 2ನೇ ನಾಗವರ್ಮ. ಚಂದೋಂಬುದಿ 1ನೇ ನಾಗವರ್ಮ. ಕಾವ್ಯಾದರ್ಶ ದಂಡಿ. ಇಷ್ಟು ಕೃತಿಗಳು ಕೂಡ ಚಂಪು ಸಾಹಿತ್ಯಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಆಧಾರ ಗ್ರಂಥಗಳಾಗಿದೆ ಎಂದು ಹೇಳಬಹುದು. ಹಾಗಾದರೆ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಚಂಪು ಕಾವ್ಯದ ಉಗಮ ಮತ್ತು ಲಕ್ಷಣ ಹಾಗೂ ವಿಕಾಸದ ಬಗ್ಗೆ ನೋಡೋಣ. ಚಂಪು ಸಾಹಿತ್ಯದ ಹಿನ್ನೆಲೆಯನ್ನು ನಾವು ನೋಡೋದಾದರೆ, ಮಾರ್ಗ ಸಾಹಿತ್ಯದ ಭಾಗ. ಕನ್ನಡ ಸಾಹಿತ್ಯವನ್ನು ಮಾರ್ಗ ಅಂದರೆ ಸಂಪ್ರದಾಯಬದ್ಧ ಅಥವಾ ಶಾಸ್ತ್ರೀಯ ಮತ್ತು ದೇಸಿ, ಜನಪದ ಅಥವಾ ಸ್ಥಳೀಯ ಎಂದು ವಿಂಗಡಿಸಲಾಗಿದೆ. ಚಂಪು ಪ್ರಕಾರವು ಮಾರ್ಗ ಸಾಹಿತ್ಯಕ್ಕೆ ಸೇರಿದ್ದಾಗಿದೆ. ಮಾರ್ಗ ಸಾಹಿತ್ಯದ ಭಾಗವನ್ನು ನೋಡೋದಾದರೆ ಇಲ್ಲಿ ಕನ್ನಡ ಸಾಹಿತ್ಯವನ್ನು ಮಾರ್ಗ ಮತ್ತು ದೇಸಿ ಎಂದು 2 ಭಾಗವಾಗಿ ವಿಂಗಡಿಸಲಾಗಿದೆ. ಮಾರ್ಗ ಅಂತಂದರೆ
ಸಂಪ್ರದಾಯಬದ್ಧ ಅಥವಾ ಶಾಸ್ತ್ರೀಯ ಅಂದರೆ ನಾವು ಸಿಸ್ಟಮ್ಯಾಟಿಕ್ ಅಂತ ಕರಿತೀವಲ್ವಾ ಆ ಥರ. ದೇಸಿ ಅಂತಂದರೆ ಜನಪದ ಅಥವಾ ಸ್ಥಳೀಯ ಅಥವಾ ಹಾಡು ಭಾಷೆ ಅಂತ ಕರಿತೀವಲ್ಲ ಅದು. ಮಾರ್ಗವನ್ನು, ಕನ್ನಡ ಸಾಹಿತ್ಯವನ್ನು ಮಾರ್ಗ ಮತ್ತು ದೇಸಿ ಎಂದು ವಿಂಗಡಿಸಲಾಗಿದೆ. ಅದರಲ್ಲಿ ಚಂಪು ಪ್ರಕಾರವು ಮಾರ್ಗ ಸಾಹಿತ್ಯಕ್ಕೆ ಸೇರಿದ್ದಾಗಿದೆ. ಏನು, ಚಂಪು ಸಾಹಿತ್ಯವು ಯಾವ ಒಂದು ಪ್ರಕಾರಕ್ಕೆ ಸೇರಿದ್ದಾಗಿದೆ ಅಂತ ನಿಮಗೆ ಪ್ರಶ್ನೆ ಕೇಳ್ಬೋದು. ಯಾವ ಸಾಹಿತ್ಯ ಪ್ರಕಾರಕ್ಕೆ? ಮಾರ್ಗ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ. ಮಾರ್ಗ ಅಂದರೆ ಸಂಪ್ರದಾಯಬದ್ಧ ಅಥವಾ ಶಾಸ್ತ್ರೀಯ ಎಂದು ನಾವು ಅರ್ಥೈಸಿಕೊಳ್ಳಬಹುದು. ಇನ್ನು ರಾಜಾಶ್ರಯದ ಕಾವ್ಯ. ಹೇಗೆ ನಾವು ಈ ಚಂಪು ಸಾಹಿತ್ಯ ಮಾರ್ಗ ಸಾಹಿತ್ಯದ ಭಾಗವೆಂದು ನೋಡಿದ್ವೋ ಹಾಗೆಯೇ ಈ ಚಂಪು ಸಾಹಿತ್ಯ ಅನ್ನೋದು ರಾಜಾಶ್ರಯದ ಕಾವ್ಯ. ರಾಜಾಶ್ರಯದಲ್ಲಿ ಹುಟ್ಟಿಕೊಂಡಂತಹ ಒಂದು ಕಾವ್ಯ ಅಥವಾ ಸಾಹಿತ್ಯ ಪ್ರಕಾರ ಅಂತ ನಾವು ಹೇಳ್ಬೋದು. ಈ ಶೈಲಿಯು ರಾಜನಾಸ್ಥಾನಗಳಲ್ಲಿ ಆಶ್ರಯ ಪಡೆದ ಪ್ರಖ್ಯಾತ ಕವಿಗಳಿಂದ ರಚಿಸಲ್ಪಟ್ಟಿದೆ. ಯಾಕೆ ಇದನ್ನು ರಾಜಾಶ್ರಯದ ಕಾವ್ಯ ಅಂತ ಕರೀತಾರೆ ಅಂತಂದರೆ ಈ ಶೈಲಿ ಅಂತಂದರೆ ಈ ಚಂಪು ಶೈಲಿಯು ರಾಜಸ್ಥಾನ ಅಂದರೆ ರಾಜನ ಆಸ್ಥಾನಗಳಲ್ಲಿ ಆಶ್ರಯವನ್ನು ಪಡ್ಕೊಂಡಿರುವಂತಹ ಪ್ರಖ್ಯಾತ ಕವಿಗಳಿಂದ ರಚಿಸಲ್ಪಟ್ಟಂತಹ ಒಂದು ಶೈಲಿಯಾಗಿದೆ. ಆಯಿತಾ? ಯಾವುದು? ಚಂಪು ಶೈಲಿ. ರಾಜನ ಆಸ್ಥಾನದಲ್ಲಿ ಆಶ್ರಯವನ್ನು ಪಡ್ಕೊಂಡಿರುವಂತಹ ಪ್ರಖ್ಯಾತ ಕವಿಗಳಿಂದ ರಚನೆ ಆಗಿರುವಂತಹ ಒಂದು ಶೈಲಿಯೇ ಚಂಪು ಶೈಲಿ ಎಂದು ಹೇಳಬಹುದು. ಇನ್ನು ಪ್ರಥಮ ಹಂತ, 10ನೇ ಶತಮಾನದ ಕನ್ನಡ ಸಾಹಿತ್ಯದ ಸುವರ್ಣ ಯುಗವನ್ನು ಈ ಚಂಪು ಕಾವ್ಯಗಳೇ ಆಳಿವೆ. ಪ್ರಥಮ ಹಂತವನ್ನು ನಾವು ಇಲ್ಲಿ ನೋಡೋದಾದರೆ 10ನೇ ಶತಮಾನದ, ಯಾವ ಶತಮಾನ? 10ನೇ ಶತಮಾನದ ಕನ್ನಡ ಸಾಹಿತ್ಯದಲ್ಲಿ ನಾವು ನೋಡುವಂತಹ ಶೈಲಿ ಯಾವುದಪ್ಪ ಅಂತಂದರೆ ಅದು ಚಂಪು ಶೈಲಿ. ಆ 10ನೇ ಶತಮಾನದ ಕನ್ನಡ ಸಾಹಿತ್ಯದ ಸುವರ್ಣ ಯುಗವನ್ನು ಏನಂತ ಕರೀತಾ ಇದ್ರು? ಆ ಸುವರ್ಣ ಯುಗವನ್ನು ಯಾವ್ದು ಆಳ್ತಾ ಇತ್ತಪ್ಪ ಅಂತಂದರೆ ಈ ಚಂಪು ಶೈಲಿಯ ಕಾವ್ಯಗಳೇ ಆಳ್ತಾ ಇದ್ದು. ಆ 10ನೇ ಶತಮಾನವನ್ನು ಸುವರ್ಣ ಯುಗ ಅಂತ ಕರೀತಾ ಇದ್ರು. ಆಯಿತಾ? ಆ ಸುವರ್ಣ ಯುಗದಲ್ಲಿ ರಚನೆ ಆಗ್ತಿದ್ದಂತಹ ಕಾವ್ಯ ಶೈಲಿಗಳು ಯಾವುದು ಅಂತಂದರೆ ಚಂಪು ಶೈಲಿ. ಈ ಚಂಪು ಕಾವ್ಯಗಳೇ ಆಳಿವೆ. ಹೆಚ್ಚಾಗಿ ಚಂಪು ಶೈಲಿಯಲ್ಲಿ ಕಾವ್ಯಗಳು ರಚನೆಯಾಗಿವೆ ಎಂದು ಹೇಳ್ಬೋದು. ಹಾಗಾದರೆ ಇದೇನು ಚಂಪು ಅಂತ ನಾವು ನೋಡ್ತಾನೆ ಇದ್ದೀವಲ್ಲ, ಹಾಗಾದರೆ ಚಂಪು ಸಾಹಿತ್ಯ ಅಂದರೆ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಚಂಪು ಎಂದರೇನು? ಅರ್ಥ ಮತ್ತು ವ್ಯಾಖ್ಯೆ. ಮಿಶ್ರ ಕಾವ್ಯ ರೂಪ. ಚಂಪು ಸಾಹಿತ್ಯ ಅಂದರೆ ಮತ್ತೇನು ಅಲ್ಲ, ಮಿಶ್ರ ಕಾವ್ಯ ರೂಪ. ಅಲ್ಲಿ ಹೆಸರೇ ಹೇಳ್ತಾ ಇದೆ, ಮಿಶ್ರ ಅಂದ್ರೇನು? ಎರಡು ಅಂತ. ಕಾವ್ಯ ರೂಪ, ಎರಡು ರೀತಿಯ ಒಂದು ಬಗೆಯಲ್ಲಿ ಕಾವ್ಯ ರಚನೆ ಆಗಿದ್ರೆ ಅದನ್ನು ಚಂಪು ಶೈಲಿ ಅಂತ ಕರೀತಾರೆ. ಹಾಗಾದರೆ ಎರಡು ರೀತಿ ಯಾವುದು ಅಂತ ನೋಡೋದಾದರೆ ಗದ್ಯ, ನಾವು ಇಂಗ್ಲೀಷಲ್ಲಿ ಪ್ರೋಸ್ ಅಂತ ಕರಿತೀವಲ್ವಾ, ಅದೇನೆ ಗದ್ಯ ಮತ್ತು ಪದ್ಯ ಅಂದರೆ ಪೊಯೆಟ್ರಿ. ಗದ್ಯ ಮತ್ತು ಪದ್ಯ ಎರಡೂ ಸಮ್ಮಿಳಿತಗೊಂಡಿರುವಂಥ ಕಾವ್ಯ ಶೈಲಿಯೇ ಚಂಪು. ಆಯಿತಾ? ಈಗ ಗೊತ್ತಾಯ್ತಲ್ವಾ ಚಂಪು ಅಂದರೆ ಏನು? ಗದ್ಯ ಮತ್ತು ಪದ್ಯ ಎರಡೂ ಕೂಡ ಇರಬೇಕು ಅಲ್ಲಿ. ಆಯಿತಾ? ಗದ್ಯ ಮತ್ತು ಪದ್ಯ ಎರಡೂ ಸಮ್ಮಿಳಿತಗೊಂಡಿರುವಂತಹ ಕಾವ್ಯ ಶೈಲಿಯೇ ಚಂಪು ಅಂತ ನಾವು ಅರ್ಥ ಮಾಡ್ಕೋಬೋದು. ಇದು ಚಂಪು ಸಾಹಿತ್ಯ ಅಂದರೆ ಏನು ಅಂತ ನಮಗೆ ಗೊತ್ತಾಯಿತು. ಚಂಪು ಸಾಹಿತ್ಯ ಅಂತಂದರೆ ಚಂಪು ಸಾಹಿತ್ಯದಲ್ಲಿ ರಚನೆ ಮಾಡಿರೋದು. ಚಂಪು ಅಂತಂದ್ರೇನು? ಪದ್ಯ ಮತ್ತು ಗದ್ಯ ಮಿಶ್ರಿತವಾಗಿ ರಚನೆ ಆಗಿರುವಂಥ ಒಂದು ಶೈಲಿಗೆ ಚಂಪು ಅಂತ ಕರೀತಾರೆ. ಇನ್ನು ಇದಕ್ಕೆ ಸಂಬಂಧಿಸಿದಂತೆ ವ್ಯಾಖ್ಯೆಯನ್ನು ನಾವು ನೋಡೋದಾದರೆ ಒಂದು ಸಂಸ್ಕೃತ ವ್ಯಾಖ್ಯೆಯನ್ನು ಇಲ್ಲಿ ಉಲ್ಲೇಖ ಮಾಡಲಾಗಿದೆ, ನೋಡೋಣ. ಗದ್ಯ ಪದ್ಯಮಯಂ ಕಾವ್ಯಂ ಚಂಪೂರಿತ್ಯ ಬಿದೀಯತೆ. ಏನು? ಗದ್ಯ ಪದ್ಯಮಯಂ ಕಾವ್ಯಂ ಚಂಪೂರಿತ್ಯ ಬಿದೀಯತೆ ಎಂದರೆ ಗದ್ಯ ಪದ್ಯ ಮಿಶ್ರಿತ ಕಾವ್ಯವನ್ನು ಚಂಪು ಎನ್ನಲಾಗಿದೆ. ನಾವಿಲ್ಲಿ ನೋಡಿದ್ವಿ ಅಲ್ವಾ, ಗದ್ಯ ಮತ್ತು ಪದ್ಯ ಮಿಶ್ರಿತವಾಗಿರುವಂತಹ ಸಮ್ಮಿಳಿತಗೊಂಡಿರುವಂತಹ ಒಂದು ಶೈಲಿಯನ್ನು ನಾವು ಚಂಪು ಅಂತ ಕರಿತೀವಿ. ಅದನ್ನು ನಾವು ಇಲ್ಲಿ ಸಂಸ್ಕೃತ ವ್ಯಾಖ್ಯದಲ್ಲಿ ಈ ರೀತಿ ನೋಡ್ಬೋದು. ಗದ್ಯ ಪದ್ಯಮಯಂ ಕಾವ್ಯಂ ಚಂಪೂರಿತ್ಯ ವಿಧೀಯತೆ ಅಂದರೆ ಗದ್ಯ ಪದ್ಯ ಮಿಶ್ರಿತ ಕಾವ್ಯವನ್ನು ಚಂಪು ಎನ್ನಲಾಗಿದೆ. ಇದು ಸಂಸ್ಕೃತದ ವ್ಯಾಖ್ಯೆಯ ಒಂದು ಅರ್ಥ. ಇನ್ನು ಸಮತೋಲನ ಸ್ಥಿತಿಯನ್ನು ನಾವು ಇಲ್ಲಿ ನೋಡೋದಾದರೆ ಭಾವನೆಗಳನ್ನು
ತೀವ್ರವಾಗಿ ಮತ್ತು ಕಲಾತ್ಮಕವಾಗಿ ವ್ಯಕ್ತಪಡಿಸಲು ಪದ್ಯಗಳನ್ನು ಹಾಗೂ ಕಥೆಯನ್ನು ಮುಂದುವರಿಸಲು ಅಥವಾ ವಿವರಿಸಲು ಗದ್ಯವನ್ನು ಬಳಸಲಾಗುತ್ತದೆ. ಇಲ್ಲಿ ಸಮತೋಲನ ಸ್ಥಿತಿ ಅಂದರೆ ಬೇರೆ ಏನೂ ಅಲ್ಲ, ಇಲ್ಲಿ ಗದ್ಯ ಮತ್ತು ಪದ್ಯ ಎರಡೂ ಸಮ್ಮಿಶ್ರಣಗೊಂಡಿದೆ ಅಂತ ಹೇಳಿದೆ ಅಲ್ವಾ, ಅದನ್ನು ಇಲ್ಲಿ ಹೇಳ್ತಾ ಇರೋದು. ಪದ್ಯ ಮತ್ತು ಗದ್ಯ ಎರಡನ್ನೂ ಕೂಡ ಇಲ್ಲಿ ಹೇಗೆ ಸಮತೋಲನವಾಗಿ ಅವರು ನೋಡಿ ಕಾವ್ಯದಲ್ಲಿ ಬಳಸ್ಕೊಂಡಿದ್ದಾರೆ ಅನ್ನೋದನ್ನ ಇಲ್ಲಿ ಸಮತೋಲನ ಶೈಲಿ ಅಂತ ನಾವಿಲ್ಲಿ ನೋಡ್ಬೋದು. ಹಾಗಾದರೆ ಗದ್ಯವನ್ನು ಯಾವ ಒಂದು ಸಂದರ್ಭದಲ್ಲಿ ಬಳಸ್ಕೋತಾರೆ, ಪದ್ಯವನ್ನು ಯಾವ ಒಂದು ಸಂದರ್ಭದಲ್ಲಿ ಬಳಸ್ಕೋತಾರೆ ಅಂತ ನೋಡೋದಾದರೆ, ಭಾವನೆಗಳನ್ನು ತೀವ್ರವಾಗಿ ಮತ್ತು ಕಲಾತ್ಮಕವಾಗಿ ವ್ಯಕ್ತಪಡಿಸಲು ಪದ್ಯಗಳನ್ನು ಹಾಗೂ ಕಥೆಯನ್ನು ಮುಂದುವರಿಸಲು ಅಥವಾ ವಿವರಿಸಲು ಗದ್ಯವನ್ನು ಬಳಸಲಾಗುತ್ತದೆ. ಇದು ಬಹಳ ಮುಖ್ಯವಾದಂಥ ಒಂದು ಅಂಶ ಆಗಿದೆ. ಪದ್ಯವನ್ನು ಯಾವಾಗ ಬಳಸ್ತಾರೆ, ಗದ್ಯವನ್ನು ಯಾವಾಗ ಬಳಸ್ತಾರೆ, ಯಾವ ಒಂದು ಸಂದರ್ಭದಲ್ಲಿ ಬಳಸ್ತಾರೆ ಅನ್ನೋದನ್ನು ನೀವು ನೋಡ್ಕೋಬೇಕಾಗುತ್ತೆ. ಪರೀಕ್ಷೆಯಲ್ಲಿ ಇದೇ ರೀತಿ ನಿಮಗೆ ಪ್ರಶ್ನೆಗಳನ್ನ ಕೇಳೋದು ನೋಡ್ಕೊಳ್ಳಿ. ಭಾವನೆಗಳನ್ನ ತೀವ್ರವಾಗಿ ಕಲಾತ್ಮಕವಾಗಿ ವ್ಯಕ್ತಪಡಿಸುವಂತಹ ಒಂದು ಸಂದರ್ಭದಲ್ಲಿ ಪದ್ಯಗಳನ್ನು ಬಳಸಿದ್ರೆ, ಕಥೆಯನ್ನು ಮುಂದುವರಿಸೋದು ಅಥವಾ ಕಥೆಯನ್ನು ವಿವರಿಸುವಂತಹ ಸಂದರ್ಭದಲ್ಲಿ ಗದ್ಯವನ್ನು ಬಳಸಲಾಗುತ್ತದೆ. ಇದು ಸಮತೋಲನ ಶೈಲಿ ಅಂತ ನಾವು ಇಲ್ಲಿ ನೋಡ್ಬೋದು. ನಂತರ ಇದಿಷ್ಟು ಕೂಡ ಏನು ಚಂಪು ಸಾಹಿತ್ಯ, ಕ್ಷಮರಲ್ಲಿ ಚಂಪು ಬಗ್ಗೆ ನಾವು ತಿಳ್ಕೊತಾ ಇರೋದು ಆಯಿತಾ. ಚಂಪು ಎಂದರೇನು ಮತ್ತು ಅದರ ಅರ್ಥ ಮತ್ತು ವ್ಯಾಖ್ಯೆಯನ್ನು ನೋಡ್ಬೋದು. ಚಂಪು ಸಾಹಿತ್ಯ ಅಂದರೆ ಮತ್ತೆ ಏನೂ ಅಲ್ಲ, ಚಂಪು ಇದರಲ್ಲಿ ಗದ್ಯ ಪದ್ಯ ಮಿಶ್ರಿತವಾಗಿ ಕಾವ್ಯವನ್ನು ರಚನೆ ಮಾಡಿರುವಂಥ ಎಷ್ಟೋ ಕಾವ್ಯಗಳನ್ನ ಸಾಹಿತ್ಯ ಅಂತ ಕರೀತಾರೆ. ಇನ್ನು ನೆಕ್ಸ್ಟು ಮುಂದೆ ಚಂಪು ಕಾವ್ಯದ ಉಗಮವನ್ನು ನೋಡೋಣ. ಚಂಪು ಕಾವ್ಯದ ಉಗಮ ಅಥವಾ ಚಂಪು ಸಾಹಿತ್ಯದ ಉಗಮ ಅಂತನಾದರೂ ನೋಡ್ಬೋದು. ಈ ಚಂಪು ಕಾವ್ಯದ ಉಗಮವನ್ನು ನಾವು ನೋಡೋದಾದರೆ, ಮೊದಲನೆಯದಾಗಿ ಸಂಸ್ಕೃತ ಮೂಲ. ಏನಪ್ಪ ಇದು ಸಂಸ್ಕೃತ ಮೂಲದಿಂದ ಅಂತ ನೋಡೋದಾದರೆ, ಈ ಪ್ರಕಾರದ ಮೂಲ ಸಂಸ್ಕೃತ ಸಾಹಿತ್ಯ ದಂಡಿಯ ಕಾವ್ಯದರ್ಶದಲ್ಲಿ ಇದರ ಪ್ರಸ್ತಾಪವಿದೆ. ಚಂಪು ಕಾವ್ಯದ ಉಗಮ ಅಂತಂದರೆ ಇದು ಮೊದಲು ಎಲ್ಲಿ ಹುಟ್ಟಿತು, ಯಾರ ಒಂದು ಕಾವ್ಯದಲ್ಲಿ ಇದು ಹುಟ್ಟಿತು ಅನ್ನೋದನ್ನೇ ನಾವು ಉಗಮ ಅಂತ ಕರೆಯೋದು. ಮೊದಲನೇದಾಗಿ ನಾವು ಯಾವ ಭಾಷೆಯಲ್ಲಿ ಇದರ ಮೂಲವನ್ನು ನಾವು ಹುಡುಕ್ಬೋದು ಅಂತಂದರೆ, ಸಂಸ್ಕೃತ ಭಾಷೆಯಲ್ಲಿ ಇದರ ಒಂದು ಮೂಲವನ್ನು ನಾವು ಹುಡುಕ್ಬೋದು. ಅಂದರೆ ಈ ಪ್ರಕಾರದ ಮೂಲ ಸಂಸ್ಕೃತ ಸಾಹಿತ್ಯ. ಚಂಪು ಸಾಹಿತ್ಯ ಅಥವಾ ಚಂಪು ಕಾವ್ಯದ ಒಂದು ಮೂಲ ಏನು, ಸಂಸ್ಕೃತ ಸಾಹಿತ್ಯದಿಂದ ಹುಟ್ಟಿ ಬಂದಿದೆ ಆಯಿತಾ. ದಂಡಿಯ ಕಾವ್ಯದರ್ಶದಲ್ಲಿ ಭಾರತೀಯ ಕಾವ್ಯ ಮೀಮಾಂಸೆ ಮಾಡಬೇಕಾದ್ರೆ ನಾನು ಹೇಳ್ತೀನಿ ಇದ್ರ ಬಗ್ಗೆ ಹೆಚ್ಚಾಗಿ, ದಂಡಿಯ ಬಗ್ಗೆ. ಇವರು ಕೂಡ ಒಬ್ಬರು ಭಾರತೀಯ ಕಾವ್ಯ ಮೀಮಾಂಸೆಯ ಪ್ರಮುಖ ಲಾಕ್ಷಣಿಕ ಅಂತ ಹೇಳ್ಬೋದು. ಇವರು ರಚನೆ ಮಾಡಿರುವಂಥ ಕೃತಿ ಯಾವುದು ಅಂತಂದರೆ ಕಾವ್ಯಾದರ್ಶ ಆಯಿತಾ. ಈ ಕಾವ್ಯಾದರ್ಶದಲ್ಲಿ ಈ ಚಂಪು ಕಾವ್ಯ ಅಥವಾ ಚಂಪು ಸಾಹಿತ್ಯದ ಬಗ್ಗೆ ಪ್ರಸ್ತಾಪ ಇರೋದನ್ನು ನಾವು ನೋಡ್ಬೋದು ಆಯಿತಾ. ಇದು ಸಂಸ್ಕೃತ ಮೂಲ. ಇನ್ನು ಮತ್ತೊಂದು ಉಗಮಕ್ಕೆ ಸಾಕ್ಷಿಯನ್ನು ನಾವು ನೋಡೋದಾದರೆ, ಕವಿರಾಜ ಮಾರ್ಗದ ಸಾಕ್ಷಿ. ಕನ್ನಡದ ಮೊದಲ ಉಪಲಬ್ಧ ಗ್ರಂಥ ಕವಿರಾಜ ಮಾರ್ಗದಲ್ಲಿ ಕ್ರಿಸ್ತ ಶಕ 850 ಗದ್ಯ ಪದ್ಯ ಮಿಶ್ರಿತ ಶೈಲಿಯ ಉಲ್ಲೇಖವಿದೆ. ನಾವು ಮೊದಲು ಯಾವುದನ್ನು ನೋಡಿದ್ವಿ, ದಂಡಿಯ ಕಾವ್ಯದರ್ಶದಲ್ಲಿ ನೋಡಿದ್ವಿ. ಇನ್ನು ನಂತರದಲ್ಲಿ ಕವಿರಾಜ ಮಾರ್ಗದ ಸಾಕ್ಷಿಯನ್ನು ನೋಡ್ಬೋದು. ಅಂದರೆ ಕನ್ನಡದ ಮೊದಲ ಉಪಲಬ್ಧ ಗ್ರಂಥ ಯಾವುದು, ಕವಿರಾಜ ಮಾರ್ಗ, ನಮಗೆಲ್ಲ ಗೊತ್ತು ಅಲ್ವಾ. ಇದರ ರಚನೆ ಏನು, ಕ್ರಿಸ್ತಶಕ 850ರಲ್ಲಿ ರಚನೆ ಆಯಿತು. ಈ ಕವಿರಾಜ ಮಾರ್ಗದಲ್ಲಿ ಗದ್ಯ ಪದ್ಯ ಮಿಶ್ರಿತ ಶೈಲಿಯ ಉಲ್ಲೇಖ ಇರೋದನ್ನು ನಾವು ನೋಡ್ಬೋದಾಗಿದೆ. ಆದ್ದರಿಂದ ಕವಿರಾಜ ಮಾರ್ಗದ ಸಾಕ್ಷಿ ಎಂದು ಹೇಳಬಹುದು. ನಂತರ ಪೂರ್ವರೂಪಗಳನ್ನ ನೋಡೋದಾದರೆ, ಪಂಪನಿಗಿಂತ ಮುಂಚೆಯೇ ಗುಣವರ್ಮರ ಕೃತಿ ಹರಿವಂಶ ಆಯಿತಾ. ಗುಣವರ್ಮ ಮತ್ತು ಅಸಗ ಎಂಬ ಕವಿಗಳು ಚಂಪು ರೂಪದಲ್ಲಿ ಬರೆದಿದ್ದರು ಎಂಬ ಉಲ್ಲೇಖವಿದೆ, ಆದರೆ ಅವರ ಕೃತಿಗಳು ಲಭ್ಯವಿಲ್ಲ. ಇನ್ನು ಪೂರ್ವ ಇತಿಹಾಸವನ್ನು ನಾವು ಚಂಪು ಸಾಹಿತ್ಯದ ಬಗ್ಗೆ ನೋಡೋದಾದರೆ, ಪಂಪನಿಗಿಂತ ಮುಂಚೆನೆ ಆಯಿತಾ, ಯಾರು ಗುಣವರ್ಮ, ಇವರೆಲ್ಲ ಪಂಪ ಪೂರ್ವಯುಗದ ಕವಿಗಳು ಆಯಿತಾ. ಗುಣವರ್ಮ, ಅಸಗ,
ಮತ್ತು ಇನ್ನೂ ಹಲವಾರು ಕವಿಗಳು ಬರ್ತಾರೆ. ಪಂಪ ಪೂರ್ವಯುಗದ ಕವಿಗಳು ನಾನು ಮಾಡಿದ್ದೀನಿ, 3 ವರ್ಷದ ಹಿಂದೆ ಕ್ಲಾಸ್ ಮಾಡಿದ್ದೀನಿ, ನೋಡ್ಕೊಳ್ಳಿ ಅಲ್ಲಿ ವೀಡಿಯೋಸಲ್ಲಿದೆ. ಮೊದಲನೇ ವೀಡಿಯೋಸಲ್ಲಿ, ನಂತರ ವೀಡಿಯೋಸಲ್ಲಿ ಸಿಗುತ್ತೆ, ನೋಡ್ಕೊಳ್ಳಿ. ಪಂಪ ಪೂರ್ವಯುಗದ ಕವಿಗಳು ಹಸಗ, ಗುಣನಂದಿ, ಗುಣವರ್ಮ ಇವರೆಲ್ಲ ಕೂಡ ಪಂಪ ಪೂರ್ವಯುಗದ ಕವಿಗಳು. ಆಯಿತಾ. ಪಂಪನಿಗಿಂತ ಮುಂಚೆನೇ ಗುಣವರ್ಮ ಮತ್ತು ಹಸಗ ಎಂಬ ಕವಿಗಳು ಚಂಪೂ ರೂಪದಲ್ಲಿ ಬರೆದಿದ್ದರು ಎಂಬಂಥ ಉಲ್ಲೇಖವಿದೆ. ಆದರೆ ಅವರ ಕೃತಿಗಳು ನಮಗೆ ಸಿಕ್ಕಿಲ್ಲ. ಪಂಪ ಪೂರ್ವಯುಗದಲ್ಲಿ ಇರುವಂಥ ಗುಣವರ್ಮ, ಹಸಗ ಮತ್ತು ಇನ್ನು ಮುಂತಾದ ಕವಿಗಳು ಚಂಪು ಸಾಹಿತ್ಯದಲ್ಲೇ ಕೃತಿಯನ್ನು ರಚನೆ ಮಾಡಿದ್ದಾರೆ ಅನ್ನೋದು ಗೊತ್ತು. ಆದರೆ ಅವ್ರ ಕೃತಿಗಳು ನಮಗೆ ಲಭ್ಯ ಇಲ್ಲ. ಆದ್ದರಿಂದ ಪೂರ್ವ ರೂಪಗಳು ಕೂಡ ಚಂಪು ಸಾಹಿತ್ಯ ಪಂಪನಿಗಿಂತ ಹಿಂದೆನೇ ಇತ್ತು ಅನ್ನೋದಕ್ಕೆ ನಮಗೆ ಸಾಕ್ಷಿಯಾಗಿ ನಿಲ್ಲುತ್ತವೆ. ನಂತರ ಪಂಪನಿಂದ ಸ್ಥಾಪನೆ. ನೋಡಿ, ಇಲ್ಲಿಂದ ಪಂಪನಿಂದ ಸ್ಥಾಪನೆ ಯಾವುದು? ಚಂಪು ಸಾಹಿತ್ಯ. ನೋಡೋಣ. ಲಭ್ಯವಿರುವ ಕೃತಿಗಳ ಆಧಾರದ ಮೇಲೆ ಆದಿಕವಿ ಪಂಪನೆ ಕನ್ನಡ ಚಂಪು ಪರಂಪರೆಯ ನಿಜವಾದ ಉದ್ಘಾಟಕ ಮತ್ತು ಸ್ಥಾಪಕ. ಈ ಚಂಪು ಸಾಹಿತ್ಯ ಅನ್ನೋದು ಪಂಪನಿಂದ ಸ್ಥಾಪನೆ ಆಯಿತು ಅಂತ ಹೇಳ್ತಾ ಇದ್ದಾರೆ. ಆದರೆ ಪಂಪನಿಗಿಂತ ಪೂರ್ವದಲ್ಲೂ ಕೂಡ ಇತ್ತು. ಹಸಗ, ಗುಣನಂದಿ, ಗುಣವರ್ಮ ಇವರೆಲ್ಲ ರಚನೆ ಮಾಡಿದ್ದಾರೆ. ಆದರೆ ಅವ್ರು ರಚನೆ ಮಾಡಿರುವಂಥ ಕೃತಿಗಳು ನಮಗೆ ಸಿಕ್ಕಿಲ್ಲ. ಆದ್ದರಿಂದ ಪಂಪನಿಂದ ಸ್ಥಾಪನೆ ಆಯಿತು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಪಂಪ ಲಭ್ಯವಿರುವಂಥ ಕೃತಿಗಳ ಆಧಾರದ ಮೇಲೆ ನೋಡೋದಾದರೆ ಪಂಪ ಕನ್ನಡದ ಆದಿಕವಿ. ಅಷ್ಟೇ ಅಲ್ಲದೆ ಅವರು ಚಂಪು ಸಾಹಿತ್ಯದಲ್ಲಿ ಕೃತಿಯನ್ನು ರಚನೆ ಮಾಡಿದ್ದಾರೆ. ಆಯಿತಾ. ಆದ್ದರಿಂದ ಪಂಪನನ್ನು ಕನ್ನಡ ಚಂಪು ಪರಂಪರೆಯ ನಿಜವಾದ ಉದ್ಘಾಟಕ ಮತ್ತು ಸ್ಥಾಪಕ ಎಂದು ಹೇಳಲಾಗಿದೆ. ಚಂಪು ಸಾಹಿತ್ಯ ಪಂಪನಿಂದ ಸ್ಥಾಪನೆ ಆಯಿತು ಅನ್ನೋದಕ್ಕೆ ಇದು ಬಹಳ ಮುಖ್ಯವಾದಂಥ ಅಂಶವಾಗಿದೆ. ಈ ಇಷ್ಟು ಅಂಶಗಳು ಕೂಡ ನಾವು ಚಂಪು ಕಾವ್ಯದ ಉಗಮವನ್ನು ನಾವು ಈ ಸಾಕ್ಷಿಗಳ ಮೂಲಕ ಒಪ್ಪಿಕೊಳ್ಳಬೇಕಾಗುತ್ತದೆ. ಇನ್ನು ಮುಂದೆ ನೋಡೋದಾದರೆ ಚಂಪು ಕಾವ್ಯದ ಪ್ರಮುಖ ಲಕ್ಷಣಗಳನ್ನು ನೋಡೋಣ. ಈಗ ಒಂದು ಚಂಪು ಕಾವ್ಯ ಅಥವಾ ಒಂದು ಚಂಪು ಸಾಹಿತ್ಯ ಅಂತ ಅಂದರೆ ಅದು ಮುಖ್ಯವಾಗಿ ಯಾವ್ಯಾವ ಲಕ್ಷಣಗಳನ್ನ ಅದು ಒಳಗೊಂಡಿರಬೇಕು. ಆ ಲಕ್ಷಣಗಳು ಒಳಗೊಂಡಿದ್ರೆ ಅದು ಚಂಪು ಕಾವ್ಯ ಅಂತ ನಾವು ಹೇಳ್ಬೋದು. ಹಾಗಾದರೆ ಆ ಚಂಪು ಕಾವ್ಯ ಅಥವಾ ಚಂಪು ಸಾಹಿತ್ಯ ಒಳಗೊಂಡಿರುವಂತಹ ಪ್ರಮುಖ ಲಕ್ಷಣಗಳನ್ನು ನಾವು ನೋಡೋದಾದರೆ, ಒಂದು ಖ್ಯಾತ ಕರ್ನಾಟಕ ವೃತ್ತಗಳು. ಯಾವುದು? ಖ್ಯಾತ ಕರ್ನಾಟಕ 6 ವೃತ್ತಗಳಿದಾವಲ್ವಾ, ಅದನ್ನ ಇಲ್ಲಿ ಹೇಳ್ತಾ ಇರೋದು. ಕಾವ್ಯದಲ್ಲಿ ಅಂದರೆ ಚಂಪು ಕಾವ್ಯದಲ್ಲಿ ಉತ್ಪಲಮಾಲ, ಚಂಪಕಮಾಲ, ಶಾರ್ದೂಲ ವಿಕ್ರೀಡಿತ, ಸ್ರಗ್ಧರ, ಮತ್ತೇಬಾ ವಿಕ್ರೀಡಿತ ಮತ್ತು ಮಹಾಸ್ರಗ್ಧರ ಎಂಬ 6 ಪ್ರಮುಖ ಛಂದಸ್ಸುಗಳನ್ನು ಕಡ್ಡಾಯವಾಗಿ ಬಳಸಲಾಗುತ್ತದೆ. ಏನಂದರೆ ಒಂದು ಚಂಪು ಕಾವ್ಯ ಅನ್ನಿಸ್ಕೋಬೇಕು ಅದು ಅಂತ ಅಂದರೆ ಖ್ಯಾತ ಕರ್ನಾಟಕಗಳ ವೃತ್ತದ ಬಳಕೆ ಇರಬೇಕು ಅಲ್ಲಿ. ಆಯಿತಾ. ಯಾವ್ಯಾವುದು? ಕಾವ್ಯದಲ್ಲಿ ಉತ್ಪಲಮಾಲಾ ವೃತ್ತ, ಚಂಪಕಮಾಲಾ ವೃತ್ತ, ಶಾರ್ದೂಲ ವಿಕ್ರೀಡಿತ ವೃತ್ತ, ಸ್ರಗ್ಧರ ವೃತ್ತ, ಮತ್ತೇಬಾ ವಿಕ್ರೀಡಿತ ವೃತ್ತ ಮತ್ತು ಮಹಾಸ್ರಗ್ಧರ ಎಂಬ 6 ಪ್ರಮುಖ ಛಂದಸ್ಸುಗಳನ್ನು ಕಡ್ಡಾಯವಾಗಿ ಬಳಸಲಾಗುತ್ತದೆ. ಇಲ್ಲಿ ನೋಡ್ಕೋಬೇಕು, ಕಡ್ಡಾಯವಾಗಿ ಬಳಸಲಾಗುತ್ತದೆ. ಒಂದು ಚಂಪು ಕಾವ್ಯ ಅನ್ನಿಸ್ಕೋಬೇಕು ಅಂತಂದರೆ ಅದು ಯಾರು ಖ್ಯಾತ ಕರ್ನಾಟಕ ವೃತ್ತಗಳು ಆ ಒಂದು ಕಾವ್ಯದಲ್ಲಿ ಕಡ್ಡಾಯವಾಗಿ ಬಳಕೆ ಆಗಿರಬೇಕು. ಆಗ ಮಾತ್ರ ಅದನ್ನು ಚಂಪು ಕಾವ್ಯ ಅಂತ ಪರಿಗಣಿಸಲಾಗುತ್ತದೆ ಅಂತ ಇಲ್ಲಿ ಹೇಳ್ತಾ ಇರೋದು. ಆ ಮೊದಲನೇ ಅಂಶ ಖ್ಯಾತ ಕರ್ನಾಟಕ ವೃತ್ತಗಳ ಬಳಕೆ ಅಲ್ಲಿ ಇರಬೇಕು. ಇದು ಚಂಪು ಕಾವ್ಯದ ಪ್ರಮುಖ ಲಕ್ಷಣ. ಇದನ್ನು ಕೂಡ ಬಹಳ ಮುಖ್ಯವಾಗಿರುವಂಥ ಅಂಶವಾಗಿದೆ. ನೋಡ್ಕೊಳ್ಳಿ, ನೆಟ್ ಸ್ಲೆಟ್ ಪರೀಕ್ಷೆಯಲ್ಲಿ ನಿಮಗೆ ಕೇಳ್ಬೋದು ಅದರ ಪ್ರಮುಖ ಲಕ್ಷಣ ಏನು ಅಂತ ಕೇಳ್ಬೋದು. ಆಯಿತಾ. ಇನ್ನು ಎರಡನೇ ಒಂದು ಪಾಯಿಂಟನ್ನು ಭಾಗವನ್ನು ನಾವು ನೋಡೋದಾದರೆ ಪಾಯಿಂಟ್ಸಲ್ಲಿ ಕಂದ ಪದ್ಯದ ಬಳಕೆ. ವೃತ್ತಗಳ ನಡುವೆ ಸರಳವಾಗಿ ಕತೆ ನಿರೂಪಿಸಲು ಮತ್ತು ಸಂಭಾಷಣೆಗಳನ್ನು ಜೋಡಿಸಲು ಕಂದ ಪದ್ಯ ಎಂಬ ವಿಶಿಷ್ಟ ಮಾತ್ರಿಕಾ ಛಂದಸ್ಸನ್ನು ಹೇರಳವಾಗಿ ಬಳಸಲಾಗುತ್ತದೆ. ಏನಂತಂದರೆ ಕಂದ ಪದ್ಯದ ಬಳಕೆ. ನಿಮಗೆ ಒಬ್ಬೊಬ್ರಿಗೆ ಕನ್ಫ್ಯೂಸ್ ಆಗ್ಬೋದು, ಡೌಟ್ ಬರ್ಬೋದು. ಕಂದ ಪದ್ಯ ಅಂತಂದರೆ 4 ಸಾಲಿನ ಪದ್ಯ ಅಲ್ವಾ, ಅದೇಗೆ ಚಂಪುಗೆ ಇಲ್ಲಿ ಸೇರಿಕೊಳ್ಳುತ್ತೆ ಅನ್ಬೋದು. ಆದರೆ ಇಲ್ಲಿ ನೋಡಿ, ಕಂದ ಪದ್ಯದ ಬಳಕೆ, ಕಂದ ಅಂತನ್ನೋದು ಚಂಪು ಸಾಹಿತ್ಯದ ಒಂದು ಪ್ರಮುಖ ಅಂಶನೇ ಅದು. ಆಯಿತಾ. ಚಂಪುವಿನ ಒಂದು ಮೂಲಾಂಶವೇ ಕಂದನೂ ಕೂಡ ಆಗಿದೆ ಅಂತ ಹೇಳ್ಬೋದು.
ಅದನ್ನ ಇಲ್ಲಿ ಹೇಳ್ತಾ ಇರೋದು. ಕಂದ ಪದ್ಯದ ಬಳಕೆ ಇರಬೇಕು. ವೃತ್ತಗಳ ನಡುವೆ ಸರಳವಾಗಿ ಕತೆ ನಿರೂಪಿಸಲು ಮತ್ತು ಸಂಭಾಷಣೆಗಳನ್ನು ಜೋಡಿಸಲು ಕಂದಪದ್ಯ ಎಂಬ ವಿಶಿಷ್ಟ ಮಾತ್ರಿಕಾ ಛಂದಸ್ಸನ್ನು ಹೇರಳವಾಗಿ ಬಳಸಲಾಗುತ್ತದೆ. ವೃತ್ತಗಳ ನಡುವೆ ಸರಳವಾಗಿ ಕಥೆಗಳನ್ನು ನಿರೂಪಿಸೋದಕ್ಕೆ ಸಂಭಾಷಣೆಗಳನ್ನು ಜೋಡಿಸೋದಕ್ಕೆ ಕಂದಪದ್ಯ ಎಂಬಂಥ ವಿಶಿಷ್ಟ ಮಾತ್ರಿಕಾ ಛಂದಸ್ಸನ್ನು ಹೇರಳವಾಗಿ ಬಳಸಲಾಗುತ್ತದೆ. ಇದು ಕೂಡ ಚಂಪೂ ಕಾವ್ಯದ ಪ್ರಮುಖ ಲಕ್ಷಣವಾಗಿದೆ. ಯಾವುದು? ಕಂದಪದ್ಯದ ಬಳಕೆ. ವೃತ್ತಗಳ ನಡುವೆ ಸರಳವಾಗಿ ಕಥೆಯನ್ನು ನಿರೂಪಿಸೋದಕ್ಕಾಗಿರ್ಬೋದು ಅಥವಾ ಸಂಭಾಷಣೆಯನ್ನು ಜೋಡಿಸೋದಕ್ಕಾಗಿರ್ಬೋದು. ಆಯಿತಾ? ಕಂದಪದ್ಯ ಎಂಬಂಥ ಒಂದು ವಿಶಿಷ್ಟ ಛಂದಸ್ಸನ್ನು ಎಲ್ಲಿ ಚಂಪೂ ಸಾಹಿತ್ಯದಲ್ಲಿ ಅಥವಾ ಚಂಪೂ ಕಾವ್ಯದಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ ಎಂದು ಹೇಳಲಾಗಿದೆ. ಇನ್ನು ನಂತರದ ಲಕ್ಷಣವನ್ನು ನೋಡೋದಾದರೆ, ಒಂದು ಚಂಪೂ ಕಾವ್ಯ ಅನ್ನೋದು ಅಷ್ಟದಶ ವರ್ಣನೆಗಳಿಂದ ಕೂಡಿರಬೇಕು. ಅಷ್ಟ ಅಂತಂದರೆ 8, ದಶ ಅಂದರೆ 10, ಅಂದರೆ 18 ವರ್ಣನೆಗಳಿಂದ ಕೂಡಿರಬೇಕು. ಒಂದು ಕೃತಿ ಮಹಾಕಾವ್ಯವಾಗಲು 18 ಪ್ರಕಾರದ ವರ್ಣನೆಗಳು ಇರಬೇಕು. ಒಂದು ಕೃತಿ ಮಹಾಕಾವ್ಯ ಅಂತ ಅನ್ನಿಸ್ಕೋಬೇಕು ಅಂತಂದರೆ ಆ ಕೃತಿ 18 ಪ್ರಕಾರದ ವರ್ಣನೆಗಳಿಂದ ಕೂಡಿರಬೇಕು. ಯಾವುದೇ ಒಂದು ಕೃತಿ ಆಗಿರ್ಬೋದು, ಅದು 18 ವರ್ಣನೆಗಳನ್ನು ಕೂಡಿದರೆ ಮಾತ್ರ ಅದು ಒಂದು ಮಹಾಕಾವ್ಯ ಅಂತ ಅನ್ನಿಸ್ಕೊಳ್ಳುತ್ತೆ ಅನ್ನೋದು ಒಂದು ಬಹಳ ಮುಖ್ಯವಾದಂಥ ಒಂದು ವಿಷಯ ಅಂತ ಹೇಳ್ಬೋದು. ಹಾಗಾದರೆ ಆ 18 ವರ್ಣನೆಗಳು ಯಾವ್ಯಾವುದು, ಅಷ್ಟದಶ ವರ್ಣನೆಗಳು ಯಾವುದು ಅಂತ ನೋಡೋದಾದರೆ, ಇಲ್ಲಿ 18 ಅಷ್ಟದಶ ವರ್ಣನೆಗಳ ಒಂದು ಪಟ್ಟಿಯನ್ನು ಕೂಡ ನಾನು ಹಾಕಿದ್ದೀನಿ, ನೋಡ್ಕೊಳ್ಳಿ. ಯಾವುದೇ ಒಂದು ಕಾವ್ಯ ಆಗಿರ್ಬೋದು, ಅದು ಮಹಾಕಾವ್ಯ ಅಂತ ಅನ್ನಿಸ್ಕೋಬೇಕು ಅಂತಂದರೆ ಈ ಅಷ್ಟದಶ ವರ್ಣನೆಗಳಿರಬೇಕು. ಅಂದರೆ ಒಂದು ಪುರ ಅಥವಾ ನಗರ, ಆ ನಗರದ ಒಂದು ವರ್ಣನೆ ಇರಬೇಕು. ಅರ್ಣವ, ಸಮುದ್ರದ ವರ್ಣನೆ ಇರಬೇಕು. ಶೈಲ, ಶೈಲ ಅಂದರೆ ಪರ್ವತದ ವರ್ಣನೆ ಇರಬೇಕು. ಋತುವಿನ ವರ್ಣನೆ ಇರಬೇಕು. ಚಂದ್ರೋದಯದ ವರ್ಣನೆ ಇರಬೇಕು. ಅರ್ಕೋದಯ, ಸೂರ್ಯೋದಯದ ವರ್ಣನೆ ಇರಬೇಕು. ಉದ್ಯಾನ ಅಂದರೆ ವನವಿಹಾರದ ವರ್ಣನೆ ಇರಬೇಕು. ಸಲಿಲ ಕ್ರೀಡಾ ಅಂದರೆ ಜಲಕ್ರೀಡೆ, ಇದರ ವರ್ಣನೆ ಕೂಡ ಇರಬೇಕು. ಮಧುಪಾನ ವರ್ಣನೆ, ರಥೋತ್ಸವ ವರ್ಣನೆ, ವಿಪ್ರಲಂಬ ವರ್ಣನೆ, ವಿವಾಹ ವರ್ಣನೆ, ಕುಮಾರೋದಯ ವರ್ಣನೆ, ಮಂತ್ರ ವರ್ಣನೆ, ದೂತ ವರ್ಣನೆ, ಪ್ರಯಾಣ ವರ್ಣನೆ, ಅಜಿವರ್ಣನೆ, ನ್ಯಾಯಕಾಬ್ದುದಯ ವರ್ಣನೆ. ಇಷ್ಟು ಅಷ್ಟದಶ ವರ್ಣನೆಗಳು ಒಂದು ಕಾವ್ಯದಲ್ಲಿ ಇದ್ದರೆ ಮಾತ್ರ ಅದು ಮಹಾಕಾವ್ಯ ಅನ್ನಿಸ್ಕೊಳ್ಳೋದಕ್ಕೆ ಬಹಳ ಮುಖ್ಯವಾಗಿರುತ್ತೆ. ಯಾವುದೇ ಒಂದು ಕಾವ್ಯ ಆಗಿರ್ಬೋದು, ಅದು ಮಹಾಕಾವ್ಯ ಅನ್ನಿಸ್ಕೋಬೇಕು ಅಂತಂದರೆ ಆ ಕಾವ್ಯದಲ್ಲಿ ಈ ಅಷ್ಟದಶಗಳ ವರ್ಣನೆ ಇದ್ದರೆ ಮಾತ್ರ ಅದು ಮಹಾಕಾವ್ಯದ ಒಂದು ಸಾಲಿಗೆ ನಿಲ್ಲುತ್ತದೆ ಅಂತ ನಾವು ನೋಡ್ಬೋದು. ಹಾಗೆಯೇ ಚಂಪೂ ಸಾಹಿತ್ಯ ಯಾವುದು ಅಷ್ಟದಶ ವರ್ಣನೆಗಳಿಂದ ಕೂಡ ಚಂಪುವಿನ ಕಾವ್ಯ ಕೂಡಿರಬೇಕು ಅನ್ನೋದು ಇದರ ಪ್ರಮುಖ ಲಕ್ಷಣ. ಹಾಗಾದರೆ ಮತ್ತೊಂದು ಲಕ್ಷಣವನ್ನು ನೋಡೋದಾದರೆ ರಸನಿರೂಪಣೆ. ಇದನ್ನು ನಾವು ಬಹಳ ಮುಖ್ಯವಾಗಿ ನಾವು ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ನಾವು ತುಂಬ ಚೆನ್ನಾಗಿ ಇದ್ರ ಬಗ್ಗೆ ಅಧ್ಯಯನ ಮಾಡೋಣ. ಈಗ ಸದ್ಯಕ್ಕೆ ಇಷ್ಟು ಮಾತ್ರ ತಿಳ್ಕೊಳ್ಳೋಣ. ವೀರ, ರೌದ್ರ ಮತ್ತು ಶೃಂಗಾರ ರಸಗಳಿಗೆ ಚಂಪೂ ಕಾವ್ಯದಲ್ಲಿ ಹೆಚ್ಚಿನ ಪ್ರಾಧಾನ್ಯತೆ ಇರುತ್ತದೆ. ಏನು ರಸ ನಿರೂಪಣೆನೂ ಕೂಡ ಇರಬೇಕು. ಚಂಪೂ ಕಾವ್ಯ ಅನ್ನಿಸ್ಕೋಬೇಕು ಅಂತಂದರೆ ಅಲ್ಲಿ ರಸದ ನಿರೂಪಣೆ ಬಹಳ ಮುಖ್ಯವಾಗಿರಬೇಕು. ಇಲ್ಲಿ ಮುಖ್ಯವಾಗಿ ಬಳಕೆಯಾಗುವಂಥ ರಸಗಳನ್ನ ನಾವು ನೋಡೋದಾದರೆ ವೀರ, ರೌದ್ರ ಮತ್ತು ಶೃಂಗಾರ ರಸಗಳಿಗೆ ಚಂಪೂ ಕಾವ್ಯದಲ್ಲಿ ಹೆಚ್ಚಿನ ಪ್ರಾಧಾನ್ಯತೆ ಇರುತ್ತದೆ. ಇನ್ನು ಭಾಷಾ ಶೈಲಿಯನ್ನು ನೋಡೋದಾದರೆ ಸಂಸ್ಕೃತ ಭೂಯಿಷ್ಠವಾದ ಅಂದರೆ ಹೆಚ್ಚು ಸಂಸ್ಕೃತ ಪದಗಳಿರೋದು. ಸಂಸ್ಕೃತ ಭೂಯಿಷ್ಠವಾದ ಪ್ರೌಢ ಮತ್ತು ಗಂಭೀರವಾದ ಕನ್ನಡ ಭಾಷೆಯನ್ನು ಬಳಸಲಾಗುತ್ತದೆ. ಚಂಪೂ ಕಾವ್ಯದ ಭಾಷಾ ಶೈಲಿಯನ್ನು ನೋಡೋದಾದರೆ ಸಂಸ್ಕೃತ ಭೂಯಿಷ್ಠವಾದಂತಹ ಪ್ರೌಢ ಮತ್ತು ಹೆಚ್ಚು ಸಂಸ್ಕೃತ ಪದಗಳು ಮತ್ತು ಪ್ರೌಢ ಮತ್ತು ಗಂಭೀರವಾದ ಕನ್ನಡ ಭಾಷೆಯನ್ನು ಇಲ್ಲಿ ಬಳಸಲಾಗಿರುತ್ತದೆ. ಇದು ಕೂಡ ಚಂಪೂ ಕಾವ್ಯದ ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿದೆ ಎಂದು ಹೇಳಬಹುದು. ಮತ್ತೊಂದು ಲಕ್ಷಣವನ್ನು ನೋಡೋದಾದರೆ ಸಂಸ್ಕೃತದ ಪ್ರಭಾವ. ಚಂಪೂ ಕಾವ್ಯಗಳಲ್ಲಿ ಸಂಸ್ಕೃತದ ವೃತ್ತಗಳು ಅಂದರೆ ಉತ್ಪಲಮಾಲ,
ಚಂಪಕಮಾಲ ಇತ್ಯಾದಿ. ಮತ್ತು ಸಂಸ್ಕೃತ ಪದಗಳ ಬಳಕೆ ಹೆಚ್ಚಾಗಿರುತ್ತದೆ. ನಾವು ಇಲ್ಲಿ ನೋಡಿದ್ವಿ ಅಲ್ವಾ, ಇಲ್ಲಿ ನೋಡಿ ಸಂಸ್ಕೃತ ಭೂಯಿಷ್ಠವಾದಂಥ ಸಂಸ್ಕೃತ ಪದಗಳ ರಚನೆ ಜೊತೆಗೆ ಕನ್ನಡ ಭಾಷೆಯನ್ನು ಬಳಸಲಾಗಿರುತ್ತದೆ. ಹೆಚ್ಚಾಗಿ ಚಂಪು ಸಾಹಿತ್ಯಕ್ಕೆ ಯಾವ ಒಂದು ಭಾಷೆಯ ಪ್ರಭಾವ ಇದೆ ಅಂತಂದರೆ ಸಂಸ್ಕೃತ ಭಾಷೆಯ ಪ್ರಭಾವ. ಚಂಪು ಕಾವ್ಯಗಳಲ್ಲಿ ಸಂಸ್ಕೃತದ ವೃತ್ತಗಳು ಅಂದರೆ ಉತ್ಪಲಮಾಲಾ ವೃತ್ತ, ಚಂಪಕ, ಸ್ರಗ್ಧರ, ಮಾಸಗ್ಧರ, ಶಾರ್ದೂಲ ವಿಕ್ರೀಡಿತ, ಹೀಗೆ ಇನ್ನೂ ಇತ್ಯಾದಿ. ಆಯಿತಾ. ಮತ್ತು ಸಂಸ್ಕೃತ ಪದಗಳ ಬಳಕೆ ಹೆಚ್ಚಾಗಿರುತ್ತದೆ. ಏನು ಚಂಪು ಕಾವ್ಯದಲ್ಲಿ ಸಂಸ್ಕೃತ ವೃತ್ತಗಳ ಬಳಕೆ ಹೆಚ್ಚಾಗಿರುತ್ತೋ ಹಾಗೆಯೇ ಸಂಸ್ಕೃತ ಪದಗಳ ಒಂದು ಬಳಕೆಯೂ ಕೂಡ ಹೆಚ್ಚಾಗಿ ನಾವು ನೋಡ್ಬೋದು. ಇನ್ನು ಮತ್ತೊಂದು ಅಂಶವಾಗಿ ರಾಜಾಶ್ರಯದ ಕಾವ್ಯ. ನಾವು ಮೊದಲೇ ನೋಡಿದ್ವಿ. ರಾಜಾಶ್ರಯದಲ್ಲಿರುವಂತಹ ಕವಿಗಳಿಂದ ರಚನೆಯಾಗಿರುವಂಥ ಒಂದು ಸಾಹಿತ್ಯ, ಅದನ್ನು ಇಲ್ಲಿ ಹೇಳ್ತಾ ಇರೋದು. ಬಹುತೇಕ ಚಂಪು ಕವಿಗಳು ರಾಜಾಶ್ರಯದಲ್ಲಿದ್ದು ತಮ್ಮ ಆಶ್ರಯದಾತ ರಾಜರನ್ನು ಕಾವ್ಯದ ನಾಯಕನಿಗೆ ಹೋಲಿಸಿ ಬರೆಯುತ್ತಿದ್ದರು. ಇದನ್ನ ರಾಜಾಶ್ರಯದ ಕಾವ್ಯ ಅಂತ ಕರೀತಾರೆ. ಯಾಕೆ ಅಂತಂದರೆ ಬಹುತೇಕ ಕವಿಗಳು, ಚಂಪು ಕವಿಗಳೇನು ಮಾಡ್ತಾಯಿದ್ರು, ರಾಜಾಶ್ರಯದಲ್ಲಿ ಇಟ್ಕೊಂಡು ತಮ್ಮ ಆಶ್ರಯದಾತರಾಗಿರುವಂತಹ ರಾಜರನ್ನು ಏನು ಮಾಡ್ತಾಯಿದ್ರು, ಕಾವ್ಯದ ನಾಯಕನಿಗೆ ಹೋಲಿಸಿ ಅವ್ರೇನು ಮಾಡ್ತಾಯಿದ್ರು, ಕಾವ್ಯವನ್ನು ರಚನೆ ಮಾಡ್ತಾಯಿದ್ರು. ನಮಗೆಲ್ಲ ಗೊತ್ತು, ಪಂಪ ಯಾರನ್ನು ತನ್ನ ರಾಜನಾದಂಥ ಹರಿಕೇಸರಿಯನ್ನು ತನ್ನ ಕಾವ್ಯದ ನಾಯಕನಾಗಿ ಅರ್ಜುನನಿಗೆ ಸಮೀಕರಿಸಿ ಕಾವ್ಯವನ್ನು ರಚನೆ ಮಾಡಿದ್ರಲ್ವಾ. ಆ ಥರ ಚಂಪು ಕವಿಗಳು ಯಾರ ಒಂದು ರಾಜನ ಆಸ್ಥಾನದಲ್ಲಿರ್ತಾರೋ ಆ ರಾಜನನ್ನು ತಮ್ಮ ಕಾವ್ಯದ ಒಂದು ನಾಯಕನಿಗೆ ಹೋಲಿಕೆ ಮಾಡಿ ಅವ್ರೇನು ಮಾಡ್ತಾಯಿದ್ರು, ಕಾವ್ಯವನ್ನು ರಚನೆ ಮಾಡ್ತಾಯಿದ್ರು. ಇಷ್ಟು ಕೂಡ ಏನು ಚಂಪು ಕಾವ್ಯದ ಪ್ರಮುಖ ಲಕ್ಷಣಗಳು ಎಂದು ನಾವು ತಿಳ್ಕೊಬೋದು. ಇನ್ನು ನಂತರ ಚಂಪು ಸಾಹಿತ್ಯದ ವಿಕಾಸ ಮತ್ತು ಚಂಪು ಸಾಹಿತ್ಯದ ಪ್ರಮುಖ ಕವಿಗಳನ್ನು ನಾವು ಇಲ್ಲಿ ನೋಡೋಣ. ಆದಿಕವಿ ಪಂಪ. ಪಂಪನ ಒಂದು ಕಾಲ ಎಷ್ಟು? 10ನೇ ಶತಮಾನ. ಚಂಪು ಶೈಲಿಯ ಶ್ರೇಷ್ಠ ಕವಿ. ಈತನ ಆದಿಪುರಾಣ ಇದು ಧಾರ್ಮಿಕ ಕಾವ್ಯ ಮತ್ತು ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಇದು ಲೌಕಿಕ ಕಾವ್ಯ. ಚಂಪು ಕಾವ್ಯದ ಶ್ರೇಷ್ಠ ಮಾದರಿಗಳಾಗಿವೆ. ಆಯಿತಾ. ಚಂಪು ಸಾಹಿತ್ಯದ ವಿಕಾಸ ಮತ್ತು ಪ್ರಮುಖ ಕವಿಗಳನ್ನು ನಾವು ಇಲ್ಲಿ ನೋಡೋದಾದರೆ ಆದಿಕವಿ ಪಂಪನನ್ನು ನಾವು ಇಲ್ಲಿ ಮೊದಲನೇದಾಗಿ ಗುರುತಿಸ್ಬೋದು. ಪಂಪನ ಒಂದು ಕಾಲ ಎಷ್ಟು? 10ನೇ ಶತಮಾನ. ಈ ಪಂಪ ಚಂಪು ಶೈಲಿಯ ಶ್ರೇಷ್ಠ ಕವಿ, ಅಂದರೆ ಪದ್ಯ ಮತ್ತು ಗದ್ಯ ಮಿಶ್ರಿತವಾಗಿ ಕಾವ್ಯವನ್ನು ರಚನೆ ಮಾಡಿರುವಂತಹ ಶ್ರೇಷ್ಠ ಕವಿ ಯಾರು? ನಮ್ಮ ಪಂಪ. ಈತ 2 ಕೃತಿಗಳನ್ನ ರಚನೆ ಮಾಡಿದ್ದಾನೆ. ಒಂದು ಆದಿಪುರಾಣ. ಆದಿಪುರಾಣ ಅನ್ನೋದು ಧಾರ್ಮಿಕ ಕೃತಿ, ಹಾಗೆಯೇ ವಿಕ್ರಮಾರ್ಜುನ ವಿಜಯ ಇದು ಲೌಕಿಕ ಕೃತಿಯಾಗಿದೆ. ಆಯಿತಾ. ಇವೆರಡನ್ನ ಮತ್ತೆ ಇನ್ನೂ ಎರಡು ಹೆಸರಾಗಿ ಕರೀತಾರೆ. ಯಾವುದು? ಆಗಮಿಕ ಕಾವ್ಯ ಅಂತಲೂ ಕರೀತಾರೆ, ಲೌಕಿಕ ಕಾವ್ಯ ಅಂತಲೂ ಕರೀತಾರೆ. ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಈ ಚಂಪು ಕಾವ್ಯದ ಶ್ರೇಷ್ಠ ಮಾದರಿಗಳಾಗಿವೆ. ಇವರು ರಚನೆ ಮಾಡಿರುವಂಥ 2 ಕೃತಿಗಳು ಕೂಡ ಚಂಪು ಕಾವ್ಯದಲ್ಲಿ ರಚನೆ ಮಾಡಿರುವಂಥ ಶ್ರೇಷ್ಠ ಕೃತಿಗಳಾಗಿವೆ ಎಂದು ಹೇಳಬಹುದು. ಇನ್ನು ಶ್ರೀ ಪೊನ್ನ ಅಥವಾ ಪೊನ್ನ ಕವಿಯನ್ನು ನಾವು ನೋಡೋದಾದರೆ ಶಾಂತಿ ಪುರಾಣ ಎಂಬ ಚಂಪು ಕೃತಿಯನ್ನು ರಚಿಸಿ ಉಭಯ ಕವಿ ಚಕ್ರವರ್ತಿ ಎಂಬಂಥ ಬಿರುದನ್ನು ಪಡೆದಿದ್ದಾನೆ. ಚಂಪು ಸಾಹಿತ್ಯದ ಪ್ರಮುಖ ಕವಿಗಳ ಒಂದು ಸಾಲಿನಲ್ಲಿ ನಾವು ನೋಡೋದಾದರೆ ಈ ರೀತಿ ಚಂಪು ಸಾಹಿತ್ಯ ವಿಕಾಸ ಉಂಟು. ಪಂಪನಿಂದ ವಿಕಾಸ ಹೊಂದಿ ಪೊನ್ನ ಮತ್ತು ರನ್ನ, ಜನ್ನ, ಹರಿಹರ ಇನ್ನು ಮುಂತಾದ ಕವಿಗಳಿಂದ ವಿಕಾಸ ಆಯಿತು. ಆಯಿತಾ. ಅಂದರೆ ಏನು ಮುಂದುವರಿತಾ ಬಂತು, ಬೆಳವಣಿಗೆ ಆಗ್ತಾ ಬಂತು ಅನ್ನೋದನ್ನು ನೋಡ್ಬೋದು. ಇನ್ನು ಪೊನ್ನನ ಬಗ್ಗೆ ನೋಡೋದಾದರೆ ಶಾಂತಿ ಪುರಾಣ ಎಂಬ ಚಂಪು ಕೃತಿಯನ್ನು ರಚಿಸಿ ಉಭಯ ಕವಿ ಚಕ್ರವರ್ತಿ ಎಂಬಂಥ ಬಿರುದನ್ನು ಪಡೆದಿದ್ದಾನೆ. ಪೊನ್ನನು ಕೂಡ ಚಂಪು ಶೈಲಿಯಲ್ಲಿ ಕೃತಿಯನ್ನು ರಚನೆ ಮಾಡಿದ್ದಾನೆ. ಯಾವುದು? ಶಾಂತಿ ಪುರಾಣ. ಇದು ಕೂಡ ಧಾರ್ಮಿಕ ಕಾವ್ಯ. ಆಯಿತಾ. ಇವರು ಚಂಪು ಶೈಲಿಯಲ್ಲಿ ಕೃತಿ ರಚನೆ ಮಾಡಿ ಉಭಯ ಕವಿ ಚಕ್ರವರ್ತಿ ಎನ್ನುವಂಥ ಬಿರುದನ್ನು ಪಡ್ಕೊಂಡಿದ್ದಾನೆ. ಇನ್ನು ರನ್ನ ಕವಿಯ ಬಗ್ಗೆ ನೋಡೋದಾದರೆ ಅಜಿತ ಪುರಾಣ. ಪುರಾಣ ಎನ್ನುವಂತಹ ಕೃತಿ ಬಂದರೆ ನೀವು ತಿಳ್ಕೊಬೇಕು ಧಾರ್ಮಿಕ ಕೃತಿ ಅಂತ ತಿಳ್ಕೊಬೇಕು. ಸರಿನಾ. ರನ್ನ ಅಜಿತ ಪುರಾಣ ಮತ್ತು ಭೀಮ ದುರ್ಯೋಧನರ ಗದಾ ಯುದ್ಧವನ್ನು ವರ್ಣಿಸುವ ಸಾಹಸ ಭೀಮ ವಿಜಯ ಎಂಬ ಅಮೋಘ ಚಂಪು ಕಾವ್ಯವನ್ನು ಬರೆದಿದ್ದಾನೆ. ರನ್ನನು ಕೂಡ 2 ಕೃತಿಗಳನ್ನ ಬರೆದಿದ್ದಾನೆ. ಯಾವುದು?
ಧಾರ್ಮಿಕ ಕಾವ್ಯ ಮತ್ತು ಲೌಕಿಕ ಕಾವ್ಯ ಎಂಬಂಥ ಎರಡೂ ಕೃತಿಯನ್ನು ಬರೆದಿದ್ದಾನೆ. ಅಜಿತ ಪುರಾಣ ಎನ್ನುವುದು ಧಾರ್ಮಿಕ ಕಾವ್ಯ ಆದರೆ ಭೀಮ ದುರ್ಯೋಧನರ ಗದಾಯುದ್ಧ ಅನ್ನೋದು ಅಥವಾ ಸಾಹಸ ಭೀಮ ವಿಜಯ ಅನ್ನೋದೇನು ಲೌಕಿಕ ಕಾವ್ಯವಾಗಿದೆ. ಇವೆರಡೂ ಕೃತಿಗಳು ಕೂಡ ಚಂಪು ಶೈಲಿಯಲ್ಲೇ ರಚನೆ ಮಾಡಿದ್ದಾನೆ ಅಂತ ನೋಡ್ಬೋದು. ಇನ್ನು ಮತ್ತೊಬ್ಬ ಕವಿಯಾಗಿ ಜನ್ನನನ್ನು ನೋಡ್ಬೋದು. 13ನೇ ಶತಮಾನದ ಕವಿ ಯಶೋಧರ ಚರಿತೆ ಮತ್ತು ಅನಂತನಾಥ ಪುರಾಣದ ಮೂಲಕ ಚಂಪು ಪರಂಪರೆಯನ್ನು ಮುಂದುವರಿಸಿದನು. ಈ ಪಂಪ, ರನ್ನ, ಪೊನ್ನ ಇವ್ರದ್ದು ನಂತರ ಈ ಚಂಪು ಸಾಹಿತ್ಯವನ್ನು ಮುಂದುವರಿಸಿದ್ಯಾರು ಜನ್ನ. ಆಯಿತಾ, ಜನ್ನ 13ನೇ ಶತಮಾನಕ್ಕೆ ಬರ್ತಾನೆ. ಇವನು ಯಶೋಧರ ಚರಿತೆ ಮತ್ತು ಅನಂತನಾಥ ಪುರಾಣ ಎನ್ನುವಂತಹ ಚಂಪು ಪರಂಪರೆಯ ಒಂದು ಕೃತಿಗಳನ್ನು ಇವನು ರಚನೆ ಮಾಡ್ತಾನೆ. ನಂತರ ಹರಿಹರನನ್ನು ನೋಡೋದಾದರೆ ಗಿರಿಜಾ ಕಲ್ಯಾಣ ಎಂಬ ಪ್ರೌಢ ಚಂಪು ಕಾವ್ಯ ಬರೆದ ನಂತರ ಚಂಪು ಶೈಲಿಯನ್ನು ಬಿಟ್ಟು ರಗಳೆ ಸಾಹಿತ್ಯಕ್ಕೆ ಬದಲಾದನು. ಇದು ಚಂಪು ಯುಗದ ಇಳಿಮುಖವನ್ನು ಸೂಚಿಸುತ್ತದೆ. ಗಿರಿಜಾ ಕಲ್ಯಾಣ ಹರಿಹರ ಗಿರಿಜಾ ಕಲ್ಯಾಣ ಎಂಬಂಥ ಪ್ರೌಢ ಚಂಪು ಕಾವ್ಯವನ್ನು ಬರೆದ ಮೇಲೆ ಚಂಪು ಶೈಲಿಯನ್ನು ಬಿಟ್ಟು ಹರಿಹರ ಏನು ಮಾಡ್ತಾನೆ, ಚಂಪು ಶೈಲಿಯಲ್ಲೇ ಗಿರಿಜಾ ಕಲ್ಯಾಣ ಎನ್ನುವಂಥ ಒಂದು ಪ್ರೌಢ ಚಂಪು ಕೃತಿಯನ್ನು ರಚನೆ ಮಾಡ್ತಾನೆ. ಅದು ರಚನೆ ಮಾಡಿದ್ಮೇಲೆ ಹರಿಹರ ಏನು ಮಾಡ್ತಾನೆ, ಚಂಪು ಶೈಲಿನ ಅಲ್ಲಿಗೆ ಕೈಬಿಟ್ಟು ರಗಳೆ ಸಾಹಿತ್ಯಕ್ಕೆ ಬದಲಾಗ್ತಾನೆ. ಯಾರು? ಹರಿಹರ. ಇದು ಚಂಪು ಯುಗದ ಇಳಿಮುಖವನ್ನು ಸೂಚಿಸುತ್ತದೆ. ಇಲ್ಲಿಂದ ನಮಗೆ ರಗಳೆ ಸಾಹಿತ್ಯ ಏನಾಯಿತು ಹುಟ್ಟಿತು ಅಂತ ನಾವು ಹೇಳ್ಬೋದು. ಹೇಳಿದ್ರೂ ಕೂಡ ತಪ್ಪಾಗಲಾರದು. ಸರಿನಾ? ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಚಂಪು ಸಾಹಿತ್ಯ ಪ್ರಕಾರವು ಅತ್ಯಂತ ಗೌರವಾನ್ವಿತ ಹಾಗೂ ಭವ್ಯವಾದ ಸ್ಥಾನವನ್ನು ಹೊಂದಿದ್ದು, ಕಾಲ ಬದಲಾದಂತೆ ಜನಸಾಮಾನ್ಯರಿಗೆ ಹತ್ತಿರವಾದ ವಚನ ಮತ್ತು ಕೀರ್ತನೆಗಳಂತಹ ಸರಳ ಸಾಹಿತ್ಯ ಪ್ರಕಾರಗಳು ಮುಂಚೂಣಿಗೆ ಬಂದರೂ ಚಂಪು ಸಾಹಿತ್ಯವು ನಿರ್ಮಿಸಿದ ಶಾಸ್ತ್ರೀಯ ಮತ್ತು ಸಾಂಸ್ಕೃತಿಕ ಅಡಿಪಾಯ ಇಂದಿಗೂ ಅಳಿಸಲಾಗದ ಮೈಲಿಗಲ್ಲಾಗಿದೆ. ಧನ್ಯವಾದಗಳು. ಶುಭ ದಿನ. ದಯವಿಟ್ಟು ನನ್ನ ತರಗತಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಇನ್ನೂ ಹೆಚ್ಚು ತರಗತಿಗಳನ್ನು ಮಾಡಲು ನನಗೆ ಪ್ರೋತ್ಸಾಹವನ್ನು ನೀಡಿ.